ಹಿಂದೂ ಧರ್ಮ, ಹಿಂದೂ ಅನ್ನುವಂಥ ಪದ ಮೊದಲು ಇರಲಿಲ್ವಂತೆ. ಕಾಂಗ್ರೆಸ್ ಬಂತಲ್ಲ ಭಾರತದಲ್ಲಿ 1885ರಲ್ಲಿ ಎ.ಒ. ಹ್ಯೂಮ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ರಚನೆ ಮಾಡಿದ್ರಲ್ಲ, ಆಗ ಹಿಂದೂ ಅಂತ ಇಟ್ಟಿದ್ದಂತೆ. ಇದನ್ನು ಬೇರೆ ಯಾರಾದರೂ ಹೇಳಿದರೆ ಸ್ವಲ್ಪ ಅವರನ್ನು ಅಪಹಾಸ್ಯ ಮಾಡ್ಬೋದಾಗಿತ್ತು. ಹೇಳಿದ್ದು ಸಂತೋಷ್ ಲಾಡ್. ಯಾಕಂದರೆ ಸಂತೋಷ್ ಲಾಡ್ ಅವರ ಬಳಿ ಕೆಲವು ಅಂಕಿಅಂಶಗಳು ಚೆನ್ನಾಗಿರ್ತದೆ. ಇದು ಹೇಗಾಯಿತು ಅಂತಂದರೆ, ವಾಸ್ಕೋಡ ಗಾಮ ಭಾರತವನ್ನು ಕಂಡುಹಿಡಿದ ಮಣ್ಣಾಂಗಟ್ಟಿ. ವಾಸ್ಕೋಡ ಗಾಮ ಭಾರತಕ್ಕೆ ಬಂದ, ಭಾರತ ಇತ್ತಲ್ವಾ? ವಾಸ್ಕೋಡ ಗಾಮ ಭಾರತಕ್ಕೆ ಬರುವಾಗ ಭಾರತ ಅಂತ ಒಂದು ಇತ್ತಲ್ವಾ? ಮತ್ತು ಯಾವ ಆಧಾರದಲ್ಲಿ ವಾಸ್ಕೋಡ ಗಾಮ ಭಾರತವನ್ನು ಕಂಡುಹಿಡಿದ? ಈ ವಾಸ್ಕೋಡ ಗಾಮ ಭಾರತವನ್ನು ಕಂಡುಹಿಡಿದ ಅಂತ ಹೇಳುವವನೇ ವಾಸ್ಕೋಡ ಮಾಮ. ಈಗ ಇವರು ಕೆಲವು ಅಂಕಿಅಂಶಗಳನ್ನು ಭಾಳ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಪ್ರಶ್ನೆ ಮಾಡಬೇಕು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಆದರೆ ಈ ಹೇಳಿಕೆ ಇದೆಯಲ್ಲ, ಇದು ಅತಿರೇಕ ಆಗೋಯ್ತು. ಬರಬರುತ್ತಾ ರಾಯರ ಕುದುರೆ ಕತ್ತೆ ಆಯಿತು ಅಂತ ಹೇಳ್ದಂಗೆ. ಕಾಂಗ್ರೆಸ್ಗೂ ಹಿಂದೂ ಧರ್ಮಕ್ಕೂ ಇರೋ ನಂಟಿನ ಬಗ್ಗೆ ನಿಮಗೆ ಗೊತ್ತೇ ಇದೆ. ಮಹಾತ್ಮ ಗಾಂಧಿ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಹೇಳಿದರು, ಆದರೆ ಕಾಂಗ್ರೆಸ್ ರೆಡಿ ಇಲ್ಲ. ಗೋಹತ್ಯೆ ನಿಷೇಧ ಅಂತ ವಿಚಾರ ಬಂದಾಗ ಅದನ್ನು ವಿರೋಧ ಮಾಡ್ತಾರೆ. ಯಾಕಂದರೆ ವೋಟ್ ಬ್ಯಾಂಕ್ಗಾಗಿ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಬೇಡಿ ಅಂತ ಹೇಳ್ತಾರೆ ಇದೇ ಮಲ್ಲಿಕಾರ್ಜುನ ಖರ್ಗೆ. ಕುಂಭಮೇಳದ ಪುಣ್ಯ ಸ್ನಾನವನ್ನು ಹೀಯಾಳಿಸ್ತಾರೆ. ಆದರೆ ಬೇರೆ ಧರ್ಮದ ವಿಚಾರವನ್ನು ಯಾಕಪ್ಪ ಹೀಗೆ ಅಂತ ಕೇಳುವಂಥ 5 ನಯಾ ಪೈಸೆ ಧೈರ್ಯ ಇವರಿಗಿರೋದಿಲ್ಲ. ಈ ನಡುವೆ ಇದೇ ಕಾಂಗ್ರೆಸ್ ಪಕ್ಷದವರು ಈ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಹಿಂದೂ ಅನ್ನೋ ಪದ ತಂದಿದ್ದೆ ಕಾಂಗ್ರೆಸ್ ಅಂತೆ. ಸಂತೋಷ್ ಲಾಡ್ ಹೇಳಿಕೆಗೆ ಭಾರಿ ಆಕ್ರೋಶ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನಿನ್ನೆ ಮಾತಿನ ಭರದಲ್ಲಿ ಒಂದು ಅಚ್ಚರಿಯ ಹೇಳಿಕೆ ಕೊಟ್ರು. ಹಿಂದೂ ಎಂಬ ಪದ ತಂದಿದ್ದೆ ಕಾಂಗ್ರೆಸ್ ಪಕ್ಷ ಅಂದು ಬಿಟ್ರು. ಶತಶತಮಾನಗಳಿಂದ ಜಗತ್ತಿನಾದ್ಯಂತ ಪಸರಿಸಿ ಮಾನವ ಧರ್ಮ ಅಂತ ಗುರುತಿಸಿಕೊಂಡಿದ್ದ ಧರ್ಮಕ್ಕೆ 1885ರಲ್ಲಿ ಬ್ರಿಟಿಷರಿಂದ ಹುಟ್ಟಿದ ಕಾಂಗ್ರೆಸ್ ಪಕ್ಷ ಹಿಂದೂ ಅಂತ ಹೆಸರಿಟ್ಟಿದ್ ಹೇಗೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು. ಕಾಂಗ್ರೆಸ್ ಪಕ್ಷವನ್ನು, ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರ್ರಿ, ವೈಶ್ಯನ ಕರ್ರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ಮುಸ್ಲಿಂ ತುಷ್ಟೀಕರಣವೇ ಕಾಂಗ್ರೆಸ್ ನಾಯಕರ ನೀತಿ. ಸಚಿವ ಸಂತೋಷ್ ಲಾಡ್ ವಿರುದ್ಧ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಸಂತೋಷ್ ಲಾಡ್ ಹೇಳಿಕೆ ಹಾಸ್ಯಾಸ್ಪದ, ಕಾಂಗ್ರೆಸ್ ಹುಟ್ಟು ಹಾಕಿದ್ದು ಮುಸ್ಲಿಮರನ್ನ ಅಂತ ವ್ಯಂಗ್ಯವಾಡಿದ್ದಾರೆ. ಹಿಂದೂ ಶಬ್ದದ ಬಗ್ಗೆನೇ ಮಾತನಾಡುವಂಥ ನೈತಿಕತೆ ಈ ಕಾಂಗ್ರೆಸ್ನವ್ರಿಗೆ ಇಲ್ಲೇ ಇಲ್ಲ. ಮುಸ್ಲಿಂ ತುಷ್ಟೀಕರಣ ಪ್ರಾರಂಭ ಆಗಿದ್ದೇ ಕಾಂಗ್ರೆಸ್ನಿಂದ. ಸೊ ಇದನ್ನು ಹೇಳಬೇಕಾಗಿದ್ದು ನೀವು ಎಲ್ಲೋ ತಪ್ಪಿ ಹಿಂದೂ ಅಂತ ಬಂದಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ನಾಯಕರು ಹಿಂದೂ ಧರ್ಮವನ್ನ ಅವಮಾನ ಮಾಡುತ್ತಲೇ ಬಂದಿದ್ರು. ಆದ್ರೆ ಆ ಹೆಸರಿಟ್ಟಿದ್ದೇ ನಾವು ಅಂತ ಹೇಳೋ ಮೂಲಕ ಲಾಡ್ ಅಚ್ಚರಿ ಮೂಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂದೂ ಧರ್ಮ, ಹಿಂದೂ ಅನ್ನುವಂಥ ಪದ ಮೊದಲು ಇರಲಿಲ್ವಂತೆ. ಕಾಂಗ್ರೆಸ್ ಬಂತಲ್ಲ ಭಾರತದಲ್ಲಿ 1885ರಲ್ಲಿ ಎ.ಒ. ಹ್ಯೂಮ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ಸನ್ನು ರಚನೆ ಮಾಡಿದ್ರಲ್ಲ, ಆಗ ಹಿಂದೂ ಅಂತ ಇಟ್ಟಿದ್ದಂತೆ. ಇದನ್ನು ಬೇರೆ ಯಾರಾದರೂ ಹೇಳಿದರೆ ಸ್ವಲ್ಪ ಅವರನ್ನು ಅಪಹಾಸ್ಯ ಮಾಡ್ಬೋದಾಗಿತ್ತು. ಹೇಳಿದ್ದು ಸಂತೋಷ್ ಲಾಡ್. ಯಾಕಂದರೆ ಸಂತೋಷ್ ಲಾಡ್ ಅವರ ಬಳಿ ಕೆಲವು ಅಂಕಿಅಂಶಗಳು ಚೆನ್ನಾಗಿರ್ತದೆ. ಇದು ಹೇಗಾಯಿತು ಅಂತಂದರೆ, ವಾಸ್ಕೋಡ ಗಾಮ ಭಾರತವನ್ನು ಕಂಡುಹಿಡಿದ ಮಣ್ಣಾಂಗಟ್ಟಿ. ವಾಸ್ಕೋಡ ಗಾಮ ಭಾರತಕ್ಕೆ ಬಂದ, ಭಾರತ ಇತ್ತಲ್ವಾ? ವಾಸ್ಕೋಡ ಗಾಮ ಭಾರತಕ್ಕೆ ಬರುವಾಗ ಭಾರತ ಅಂತ ಒಂದು ಇತ್ತಲ್ವಾ? ಮತ್ತು ಯಾವ ಆಧಾರದಲ್ಲಿ ವಾಸ್ಕೋಡ ಗಾಮ ಭಾರತವನ್ನು ಕಂಡುಹಿಡಿದ? ಈ ವಾಸ್ಕೋಡ ಗಾಮ ಭಾರತವನ್ನು ಕಂಡುಹಿಡಿದ ಅಂತ ಹೇಳುವವನೇ ವಾಸ್ಕೋಡ ಮಾಮ. ಈಗ ಇವರು ಕೆಲವು ಅಂಕಿಅಂಶಗಳನ್ನು ಭಾಳ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ, ಅದರಲ್ಲಿ ಎರಡು ಮಾತಿಲ್ಲ. ಪ್ರಶ್ನೆ ಮಾಡಬೇಕು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಆದರೆ ಈ ಹೇಳಿಕೆ ಇದೆಯಲ್ಲ, ಇದು ಅತಿರೇಕ ಆಗೋಯ್ತು.
ಬರಬರುತ್ತಾ ರಾಯರ ಕುದುರೆ ಕತ್ತೆ ಆಯಿತು ಅಂತ ಹೇಳ್ದಂಗೆ. ಕಾಂಗ್ರೆಸ್ಗೂ ಹಿಂದೂ ಧರ್ಮಕ್ಕೂ ಇರೋ ನಂಟಿನ ಬಗ್ಗೆ ನಿಮಗೆ ಗೊತ್ತೇ ಇದೆ. ಮಹಾತ್ಮ ಗಾಂಧಿ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಹೇಳಿದರು, ಆದರೆ ಕಾಂಗ್ರೆಸ್ ರೆಡಿ ಇಲ್ಲ. ಗೋಹತ್ಯೆ ನಿಷೇಧ ಅಂತ ವಿಚಾರ ಬಂದಾಗ ಅದನ್ನು ವಿರೋಧ ಮಾಡ್ತಾರೆ. ಯಾಕಂದರೆ ವೋಟ್ ಬ್ಯಾಂಕ್ಗಾಗಿ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಬೇಡಿ ಅಂತ ಹೇಳ್ತಾರೆ ಇದೇ ಮಲ್ಲಿಕಾರ್ಜುನ ಖರ್ಗೆ. ಕುಂಭಮೇಳದ ಪುಣ್ಯ ಸ್ನಾನವನ್ನು ಹೀಯಾಳಿಸ್ತಾರೆ. ಆದರೆ ಬೇರೆ ಧರ್ಮದ ವಿಚಾರವನ್ನು ಯಾಕಪ್ಪ ಹೀಗೆ ಅಂತ ಕೇಳುವಂಥ 5 ನಯಾ ಪೈಸೆ ಧೈರ್ಯ ಇವರಿಗಿರೋದಿಲ್ಲ. ಈ ನಡುವೆ ಇದೇ ಕಾಂಗ್ರೆಸ್ ಪಕ್ಷದವರು ಈ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಹಿಂದೂ ಅನ್ನೋ ಪದ ತಂದಿದ್ದೆ ಕಾಂಗ್ರೆಸ್ ಅಂತೆ. ಸಂತೋಷ್ ಲಾಡ್ ಹೇಳಿಕೆಗೆ ಭಾರಿ ಆಕ್ರೋಶ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ನಿನ್ನೆ ಮಾತಿನ ಭರದಲ್ಲಿ ಒಂದು ಅಚ್ಚರಿಯ ಹೇಳಿಕೆ ಕೊಟ್ರು. ಹಿಂದೂ ಎಂಬ ಪದ ತಂದಿದ್ದೆ ಕಾಂಗ್ರೆಸ್ ಪಕ್ಷ ಅಂದು ಬಿಟ್ರು. ಶತಶತಮಾನಗಳಿಂದ ಜಗತ್ತಿನಾದ್ಯಂತ ಪಸರಿಸಿ ಮಾನವ ಧರ್ಮ ಅಂತ ಗುರುತಿಸಿಕೊಂಡಿದ್ದ ಧರ್ಮಕ್ಕೆ 1885ರಲ್ಲಿ ಬ್ರಿಟಿಷರಿಂದ ಹುಟ್ಟಿದ ಕಾಂಗ್ರೆಸ್ ಪಕ್ಷ ಹಿಂದೂ ಅಂತ ಹೆಸರಿಟ್ಟಿದ್ ಹೇಗೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು. ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ಮುಸ್ಲಿಂ ತುಷ್ಟೀಕರಣವೇ ಕಾಂಗ್ರೆಸ್ ನಾಯಕರ ನೀತಿ. ಸಚಿವ ಸಂತೋಷ್ ಲಾಡ್ ವಿರುದ್ಧ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಸಂತೋಷ್ ಲಾಡ್ ಹೇಳಿಕೆ ಹಾಸ್ಯಾಸ್ಪದ, ಕಾಂಗ್ರೆಸ್ ಹುಟ್ಟು ಹಾಕಿದ್ದು ಮುಸ್ಲಿಮರನ್ನ ಅಂತ ವ್ಯಂಗ್ಯವಾಡಿದ್ದಾರೆ. ಹಿಂದೂ ಶಬ್ದದ ಬಗ್ಗೆನೇ ಮಾತನಾಡುವಂಥ ನೈತಿಕತೆ ಈ ಕಾಂಗ್ರೆಸ್ನವ್ರಿಗೆ ಇಲ್ಲೇ ಇಲ್ಲ. ಮುಸ್ಲಿಂ ತುಷ್ಟೀಕರಣ ಪ್ರಾರಂಭ ಆಗಿದ್ದೇ ಕಾಂಗ್ರೆಸ್ನಿಂದ. ಸೊ ಇದನ್ನು ಹೇಳಬೇಕಾಗಿದ್ದು ನೀವು ಎಲ್ಲೋ ತಪ್ಪಿ ಹಿಂದೂ ಅಂತ ಬಂದಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ನಾಯಕರು ಹಿಂದೂ ಧರ್ಮವನ್ನ ಅವಮಾನ ಮಾಡುತ್ತಲೇ ಬಂದಿದ್ರು. ಆದ್ರೆ ಆ ಹೆಸರಿಟ್ಟಿದ್ದೇ ನಾವು ಅಂತ ಹೇಳೋ ಮೂಲಕ ಲಾಡ್ ಅಚ್ಚರಿ ಮೂಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂದೂ ಧರ್ಮ, ಹಿಂದೂ ಅನ್ನುವಂಥ ಪದ ಮೊದಲು ಇರಲಿಲ್ವಂತೆ. ಕಾಂಗ್ರೆಸ್ ಬಂತಲ್ಲ ಭಾರತದಲ್ಲಿ 1885ರಲ್ಲಿ ಎ.ಓ. ಹ್ಯೂಮ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ರಚನೆ ಮಾಡಿದ್ರಲ್ಲ, ಆಗ ಹಿಂದೂ ಅಂತ ಇಟ್ಟಿದ್ದಂತೆ. ಇದನ್ನು ಬೇರೆ ಯಾರಾದರೂ ಹೇಳಿದರೆ ಸ್ವಲ್ಪ ಅವರನ್ನು ಅಪಹಾಸ್ಯ ಮಾಡ್ಬೋದಾಗಿತ್ತು. ಹೇಳಿದ್ದು ಸಂತೋಷ್ ಲಾಡ್. ಯಾಕಂದರೆ ಸಂತೋಷ್ ಲಾಡ್ ಅವರ ಬಳಿ ಕೆಲವು ಅಂಕಿಅಂಶಗಳು ಚೆನ್ನಾಗಿರ್ತದೆ. ಇದು ಹೇಗಾಯಿತು ಅಂತಂದರೆ, ವಾಸ್ಕೋ ಡ ಗಾಮ ಭಾರತವನ್ನು ಕಂಡು ಹಿಡಿದ ಮಣ್ಣಾಂಗಟ್ಟಿ. ವಾಸ್ಕೋ ಡ ಗಾಮ ಭಾರತಕ್ಕೆ ಬಂದ, ಭಾರತ ಇತ್ತಲ್ವಾ? ವಾಸ್ಕೋ ಡ ಗಾಮ ಭಾರತಕ್ಕೆ ಬರುವಾಗ ಭಾರತ ಅಂತ ಒಂದು ಇತ್ತಲ್ವಾ? ಮತ್ತು ಯಾವ ಆಧಾರದಲ್ಲಿ ವಾಸ್ಕೋ ಡ ಗಾಮ ಭಾರತವನ್ನು ಕಂಡು ಹಿಡಿದ? ಈ ವಾಸ್ಕೋ ಡ ಗಾಮ ಭಾರತವನ್ನು ಕಂಡು ಹಿಡಿದ ಅಂತ ಹೇಳುವವನೇ ವಾಸ್ಕೋ ಡ ಮಾಮ. ಈಗ ಇವರು ಕೆಲವು ಅಂಕಿಅಂಶಗಳನ್ನು ಭಾಳ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ. ಅದರಲ್ಲಿ ಎರಡು ಮಾತಿಲ್ಲ. ಪ್ರಶ್ನೆ ಮಾಡಬೇಕು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ. ಆದರೆ ಈ ಹೇಳಿಕೆ ಇದೆಯಲ್ಲ, ಇದು ಅತಿರೇಕ ಆಗೋಯ್ತು. ಬರಬರುತ್ತಾ ರಾಯರ ಕುದುರೆ ಕತ್ತೆ ಆಯಿತು ಅಂತ ಹೇಳ್ದಂಗೆ. ಕಾಂಗ್ರೆಸ್ಗೂ ಹಿಂದೂ ಧರ್ಮಕ್ಕೂ ಇರೋ ನಂಟಿನ ಬಗ್ಗೆ ನಿಮಗೆ ಗೊತ್ತೇ ಇದೆ. ಮಹಾತ್ಮ ಗಾಂಧಿ ಗೋಹತ್ಯೆ ನಿಷೇಧ ಆಗಬೇಕು ಅಂತ ಹೇಳಿದರು, ಆದರೆ ಕಾಂಗ್ರೆಸ್ ರೆಡಿ ಇಲ್ಲ. ಗೋಹತ್ಯೆ ನಿಷೇಧ ಅಂತ ವಿಚಾರ ಬಂದಾಗ ಅದನ್ನು ವಿರೋಧ ಮಾಡ್ತಾರೆ. ಯಾಕಂದರೆ ವೋಟ್ ಬ್ಯಾಂಕ್ಗಾಗಿ. ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆಗೆ ಹೋಗಬೇಡಿ ಅಂತ ಹೇಳ್ತಾರೆ ಇದೇ ಮಲ್ಲಿಕಾರ್ಜುನ ಖರ್ಗೆ. ಕುಂಭಮೇಳದ ಪುಣ್ಯ ಸ್ನಾನವನ್ನು ಹೀಯಾಳಿಸ್ತಾರೆ. ಆದರೆ ಬೇರೆ ಧರ್ಮದ ವಿಚಾರವನ್ನು ಯಾಕಪ್ಪ ಹೀಗೆ ಅಂತ ಕೇಳುವಂಥ 5 ನಯಾ ಪೈಸೆ ಧೈರ್ಯ ಇವರಿಗಿರೋದಿಲ್ಲ. ಈ ನಡುವೆ ಇದೇ ಕಾಂಗ್ರೆಸ್ ಪಕ್ಷದವರು ಈ ಒಂದು ಅಚ್ಚರಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿಸ್ಕೊಳ್ಳಿ. ಹಿಂದೂ ಅನ್ನೋ ಪದ ತಂದಿದ್ದೆ ಕಾಂಗ್ರೆಸ್ ಅಂತೆ. ಸಂತೋಷ್ ಲಾಡ್ ಹೇಳಿಕೆಗೆ ಭಾರಿ ಆಕ್ರೋಶ.
ಸಚಿವ ಸಂತೋಷ್ ಲಾಡ್ ನಿನ್ನೆ ಮಾತಿನ ಭರದಲ್ಲಿ ಒಂದು ಅಚ್ಚರಿಯ ಹೇಳಿಕೆ ಕೊಟ್ರು. ಹಿಂದೂ ಎಂಬ ಪದ ತಂದಿದ್ದೆ ಕಾಂಗ್ರೆಸ್ ಪಕ್ಷ ಅಂದು ಬಿಟ್ರು. ಶತಶತಮಾನಗಳಿಂದ ಜಗತ್ತಿನಾದ್ಯಂತ ಪಸರಿಸಿ ಮಾನವ ಧರ್ಮ ಅಂತ ಗುರುತಿಸಿಕೊಂಡಿದ್ದ ಧರ್ಮಕ್ಕೆ 1885ರಲ್ಲಿ ಬ್ರಿಟಿಷರಿಂದ ಹುಟ್ಟಿದ ಕಾಂಗ್ರೆಸ್ ಪಕ್ಷ ಹಿಂದೂ ಅಂತ ಹೆಸರಿಟ್ಟಿದ್ ಹೇಗೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಇವತ್ತೇನಾಗಿದೆ, ಹಿಂದೂ ಸಮಾಜ ಅಂತಕ್ಕಂಥದ್ದು ನಮ್ಮ ದೊಡ್ಡ ಸಮಾಜ ಏನಿದೆ, ನಾವು ದೊಡ್ಡ ಪ್ರಮಾಣದಲ್ಲಿ ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷವನ್ನು. ಹಿಂದೂ ಅಂತಕ್ಕಂಥ ಪದವನ್ನು ಇವತ್ತು ತಂದಿರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಈ ದೇಶದಲ್ಲಿ ಹಿಂದೂ ಅಂತಕ್ಕಂಥ ಪದ ಇರಲಿಲ್ಲ. ಇವತ್ತು ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಂದೂ ಕೋಡಿಫಿಕೇಶನ್ ಬಿಲ್ ತರಲಿಲ್ಲ ಅಂತಂದರೆ ಇವತ್ತು ಯಾರು ನಾವು ಈ ರೀತಿಯೇ ಇರ್ತಾ ಇರಲಿಲ್ಲ. ಇನ್ನಾದರೂ ಕೂಡ ಹಿಂಗೆ ಶೂದ್ರರ ಕರೀರಿ, ಬ್ರಾಹ್ಮಣನ ಕರೀರಿ, ವೈಶ್ಯನ ಕರೀರಿ ಅಂತ ಇರ್ತಕ್ಕಂಥ ಈ ದೇಶದ ವ್ಯವಸ್ಥೆ ಇರ್ತಿತ್ತು. ಇತಿಹಾಸ ಜನ ಓದೋದಲ್ಲ. ಮುಸ್ಲಿಂ ತುಷ್ಟೀಕರಣವೇ ಕಾಂಗ್ರೆಸ್ ನಾಯಕರ ನೀತಿ. ಸಚಿವ ಸಂತೋಷ್ ಲಾಡ್ ವಿರುದ್ಧ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಕಿಡಿಕಾರಿದ್ದಾರೆ. ಸಂತೋಷ್ ಲಾಡ್ ಹೇಳಿಕೆ ಹಾಸ್ಯಾಸ್ಪದ, ಕಾಂಗ್ರೆಸ್ ಹುಟ್ಟು ಹಾಕಿದ್ದು ಮುಸ್ಲಿಮರನ್ನ ಅಂತ ವ್ಯಂಗ್ಯವಾಡಿದ್ದಾರೆ. ಹಿಂದೂ ಶಬ್ದದ ಬಗ್ಗೆನೇ ಮಾತನಾಡುವಂಥ ನೈತಿಕತೆ ಈ ಕಾಂಗ್ರೆಸ್ನವ್ರಿಗೆ ಇಲ್ಲೇ ಇಲ್ಲ. ಮುಸ್ಲಿಂ ತುಷ್ಟೀಕರಣ ಪ್ರಾರಂಭ ಆಗಿದ್ದೇ ಕಾಂಗ್ರೆಸ್ನಿಂದ. ಸೊ ಇದನ್ನು ಹೇಳಬೇಕಾಗಿದ್ದು ನೀವು ಎಲ್ಲೋ ತಪ್ಪಿ ಹಿಂದೂ ಅಂತ ಬಂದಿದೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ನಾಯಕರು ಹಿಂದೂ ಧರ್ಮವನ್ನ ಅವಮಾನ ಮಾಡುತ್ತಲೇ ಬಂದಿದ್ರು. ಆದ್ರೆ ಆ ಹೆಸರಿಟ್ಟಿದ್ದೇ ನಾವು ಅಂತ ಹೇಳೋ ಮೂಲಕ ಲಾಡ್ ಅಚ್ಚರಿ ಮೂಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.